ಚಿತ್ರಗುಪ್ತರೆ, ನಾವೀಗ ಎಲ್ಲಿಗೆ ಹೋಗುತ್ತಿದ್ದೇವೆ? ಯಮಲೋಕಕ್ಕ. ಇಲ್ಲಿಂದ ಕುದುರೆಮುಖ ಟ್ರೆಕ್ಕಿಂಗ್ ಶುರು. ಫ್ರಂಟ್ ಕ್ಯಾಮ್ರಾ ಆನ್ ಮಾಡು. ಫ್ರಂಟ್ ಕ್ಯಾಮ್ರಾ ಆನ್ ಮಾಡು. ಇರೋದೇ ಒಂದು ಕ್ಯಾಮ್ರಾ. ಚಿತ್ರಗುಪ್ತರೆ, ಈ ಸಹಯೋಗಿ ಯಾರು? ಸೊ ಚೆಕ್ ಪಾಯಿಂಟ್ ಮುಗಿಸ್ಕೊಂಡೀಗ ಮೇಲೆ ಬರ್ತಾ ಇದ್ದೀವಿ. ಬ್ಯಾಗ್ ಚೆಕ್ ಮಾಡಿಲ್ಲ, ಹೆಂಗೋ ಬಂದಿದ್ದೀವಿ. ಈಗಿನ್ನೂ ಶುರು ಇದೆ. ಟೆರೇನ್ ಹೀಗಿದೆ, ಕಾರ್ಡ್ ಶುರು ಆಗುತ್ತೆ ಅಂತ ಕಾಣುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದೆಯಾ ಬೀಚಸ್? ಇಲ್ಲ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡಿ ಯಾರಿಗಾರ. ಸಿಗ್ನಲ್ ಬರಲ್ಲ, ಅಲ್ಲಿ ಮುಂದೆ ಸಿಗುತ್ತೆ. ಕಾಲ್ ಮಾಡ್ತೀನಿ. 90 ನಿಂದೆ. ನೀವು ಹೋಗ್ತಿರಲ್ಲ, ಪಕ್ಕ ಬೀಕಿ ಹೋಗ್ತೀರಾ? ಹಾಂ, ಬೀಕಿಗೆ ಹೋಗೋದು. ಬೀಕಿಗೆ ಹೋಗಬೇಕು, ಬೇಗ ಹೋಗಬೇಕು. ಅಡ್ಡಿಲ್ಲ. ಅಲ್ಲಿ ಟ್ರೈನಿಂಗ್ ಇಲ್ಲ. ಹಾಂ 90 ಸ್ಪೀಡ್ ಮಾಡಿ. 2 ಗಂಟೆಗೆ ಲಾಸ್ಟ್ ಮೂಮೆಂಟ್ ನೀವು ಹೊರಲೇಬೇಕಲ್ಲ. ಯಾರು ಆಕಸ್ಮಿಕ ಬರ್ಲಿಕ್ಕೆ ಆಗಿಲ್ಲ, ಇವರೆಲ್ಲರೂ ಯಾರೋ ಡ್ರಾಪ್ ಆಯಿತು. ನಾನು ಅವ್ರನ್ನ ರಿಟರ್ನ್ ಇದು ಮಾಡಿ ನಾನು ಹೇಳ್ತೇನೆ ಅವರಿಗೆ, ಆದಷ್ಟು ಬೇಗ ಮಾಡಿ ಬರ್ತೀನಿ ನಾನು. ಯಾಕಂದರೆ ನೀವು ಹೊರಡೋ ಟೈಮಿಗೆ ನಾನು ಬಂದರೂ ವೇಸ್ಟಲ್ಲಿ ಅಡ್ಡಿಲ್ಲ, ಅದಕ್ಕೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಓಕೆ ಓಕೆ, ಫಾಸ್ಟ್ ಹೋಗ್ತೀರಿ ಆಯಿತಾ? ರೆಕಾರ್ಡ್ ಮಾಡಿದೆ ಅದೆಲ್ಲ. ನೈಸ್. ನಡಿ ನಡಿ ಆಯ್ತು. ಅಣ್ಣ ಬೋರ್ಡ್ ಆ ಕಡೆ ಎಲ್ಲೂ ಹೋಗ್ತಿರ್ಬೇಡಿ. ನೀವೇ ಸರಿ ಸರಿ. ಎಷ್ಟು ಜನ ಇದ್ದಾರೆ ನಿಮ್ಮ ಗ್ರೂಪಲ್ಲೆಲ್ಲ ಇಸ್ಕೊಂಡು ಬನ್ನಿ. ಓಕೆ. ನೀವು ಸುರೇಂದ್ರ? ಹಾಂ ಸುರೇಂದ್ರ. ಅದೇ ನೋಡಿ, ಈಗ ಪೆಟ್ರೋಲು ಇದೆಲ್ಲ ಇಟ್ಕೊಂಡು ಬರ್ಬೇಕಂತ. ಸರಿ, ನಾವು ಪೆಟ್ರೋಲ್ ಏನಕ್ಕೆ ಆ್ಯಕ್ಚುಲಿ ಅದಲ್ಲಿ ಸದೆ ಹೊಡಿತಾ ಇದ್ದಾರೆ, ಗಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದನಾ? ಈಗ ನಮ್ಮ ಗೈಡ್ಗಳೆಲ್ಲ ಕೊಟ್ಟು ಬಿಡ್ತಾರ ಐಟಮೆಲ್ಲ. ಅವ್ರು ಹೇಳಿ ತಗೊಂಡೋಗಿಲ್ಲ ಅಂದ್ರೆ ಮತ್ತೆ ಕಿರಿಕಿರಿ. ನಾವು ಪರ್ಮಿಟಿಗೆ ದುಡ್ಡು ಕೊಟ್ಟಿದ್ದೀವಿ, ನೀವು ಮತ್ತೆ ಅಂತ 2,000 ಕೊಟ್ಟಿದ್ದೀವಿ. ಅದು ಗೈಡ್ ಚಾರ್ಜ್ ಅಂತ ಕೊಡೋದು, ಅದು ನಮಗೆ ಸದ್ಯ ಕೊಡಲ್ಲ ಅವರು. ಅವ್ರದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಮೌಂಟಿಗೆ ಇದು ಮಾಡಿಬಿಟ್ಟು 3-4 ತಿಂಗಳು ಆದಮೇಲೆ ಕೊಟ್ಟೋಬೇಡ, ನಿಮಗೆ ಬರ್ತದೆ. ಹಾಂ ಬರ್ತದೆ, ಅಂದರೆ ಲೇಟ್. ಓಕೆ. ಓಹೋ, ಇದೊಂದು ಕರಾಳವಾದ ಮುಂಜಾನೆ. ಹೀಗೆ 9 ಕಿಲೋಮೀಟ್ರ್ ಹತ್ತಬೇಕು. ಇನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ
ದಾರಿ ಕ್ಲೀನ್ ಮಾಡ್ತಿದ್ದಾರೆ. ಅದೇ ಬಿಸಿಲು ಬರೋದ್ರೊಳಗೆ ಹೋಗ್ತಾರೆ, ಕೂರಕ್ಕೆ ಹೋಗ್ಬೇಡಿ. ಹಂಗ ಪೀಕ್ ಯಾವ್ದಿಲ್ಲ, ಪೀಕ್ ಅಲ್ಲಿ ಲಾಸ್ಟ್ ಕಾಣ್ತಾ ಇದೆ. ಒಂದು ಫೋಟೋ ತಗೊಳ್ಳೋ ಬಾರ. ಬಾಗಳೊಳಗಡೆ ಲಾಸ್ಟ್ ಕಾಣ್ತಾ ಇದೆಯಲ್ಲ ಅದು. ಯಾವ್ದು ನೋಡಿ? ಬಾಗಳೊಳಗಡೆ ಲಾಸ್ಟ್ ಬ್ಲ್ಯಾಕ್ ಕಾಣ್ತಾ ಇದೆ ನೋಡಿ. ಓ ಅದಾ? ಅದೇ ಬಸ್ ಏನಿಲ್ಲ, ಹೋಗ್ಬೋದು. ಕಾಣಿಸ್ತೈತಲ್ಲ ವಾಕ್ ಒಂದು ಜಾಸ್ತಿ ಆಗ್ತದೆ. ಇಲ್ಲಿ ನಿನಗೆ ಪೀಕ್ ಅಲ್ಲ ಅಂತ ತೋರಿಸ್ತವ್ರೆ, ಕುಮಾರ ಪರ್ವತದಲ್ಲಿ ಪೀಕ್ ಎಲ್ಲ ಅಂತ ಕಾಣಿಸಲ್ಲ ಫಸ್ಟ್. ಏಕೆ? ಅಂದ್ರೆ ಫುಲ್ ಕಾಡಿದೆ ಅಂತನಾ? ಆಮೇಲೆ ಆಲ್ಮೋಸ್ಟ್ 6-8 ಕಿಲೋಮೀಟರ್ಸ್ ಮೇಲೆ ಹತ್ಬೇಕು, ಅದಾದ್ಮೇಲೆ ಪೀಕ್ ಕಾಣಿಸುತ್ತೆ ಅಲ್ಲಿಂದ. ಅದು ಟೋಟಲ್ ಎಷ್ಟು ಕಿಲೋಮೀಟರ್ ಟ್ರೆಕ್ ಆಗ್ತದೆ? ಟೋಟಲ್ 26 ಅನ್ಸುತ್ತೆ, ಅಪ್ ಆ್ಯಂಡ್ ಡೌನ್ 26. ಅಲ್ಲಿ ಪೀಕ್ ಆ್ಯಕ್ಚುಲಿ ಕಾಣಿಸ್ತಾ ಇಲ್ಲ, ಕಣ್ಣಿಗೂ ಕಾಣಿಸ್ತಾ ಇಲ್ಲ, ಮೋಡ ಕವರ್ ಆಗಿದೆ. ನೋಡೋಣ ಆ ಕಡೆ. ಅಲ್ಲ ಕಣ, ಆ ಕಡೆ ಪೀಕಿಗೆ ಹಿಂಗೆ ಇಲ್ಲಿಂದ ಹೆಂಗೆ ಹತ್ತು ಹೋಗ್ತೀವಿ ಅಂತ. ಮಧ್ಯದಲ್ಲಿ ಮೋಸ್ಟ್ಲಿ ರಿವರ್ ಕ್ರಾಸ್ ಮಾಡ್ತೀವಿ ಅನ್ಸುತ್ತಲ್ಲ. ಹೌದು, ಲ್ಯಾಂಡ್ಸ್ಕೇಪ್ ಮಾತ್ರ ಕ್ರೇಜಿ ಇದೆ. ಸೊ ಸದ್ಯಕ್ಕೆ ಪೀಕ್ ಕಣ್ಣ ಕಾಣಿಸ್ತಾ ಇಲ್ಲ, ಮೋಡ ಕವರ್ ಆಗಿದೆ. ನಮ್ಮ ಗೈಡು ಬಿಸಿಲು ಶುರು ಹಾಕೋಕ್ಕೆ ಮುಂಚೆ ಹೋಗ್ವಿ ಅಂತ ಹೇಳಿದ್ದಾರೆ. ಸೊ ಜಲ್ದಿ ಮುಂದೆ ನಡೆದು ಹೋಗ್ತಾ ಇದ್ದೀವಿ. ಸುತ್ತಮುತ್ತ ಈ ಥರ ಬೆಟ್ಟದ ಲ್ಯಾಂಡ್ಸ್ಕೇಪ್ ಇದ್ದರೆ ಎಷ್ಟು ನಡೆದ್ರೂ ಗೊತ್ತಾಗಲ್ಲ. ಬಟ್ ಎಲ್ಲಿ ಗೊತ್ತಾ, ಸ್ಟೀಪ್ ಆ ಕ್ಲೈಂಬಿಂಗ್ ನೋಡಿತ್ತು ನೋಡಲ್ಲಿ, ಅಲ್ಲಿ ಸ್ವಲ್ಪ ಸುಸ್ತಾಗುತ್ತೆ. ಕೆಳಗೆ ಹರಿತಾ ಇರೋ ನದಿದು ಶಬ್ದ ತುಂಬ ಚೆನ್ನಾಗಿ ಕೇಳಿಸ್ತದೆ. ಹಾಂ ಯಾ, ಬಟ್ ಇನ್ನೂ ಅಷ್ಟು ಕ್ಲೀನಾಗಿ ಕಾಣಿಸ್ತಾ ಇಲ್ಲ. ಬರ್ರೋ ಹಾಡೋ ದರ್ಶನ್, ನೀ ಟ್ರೈ ಮಾಡಿಬಿಡು. ಫ್ರೇಮಲ್ಲಿ ಯಾರ್ಯಾರು ಹೆಂಗೆ ಬರ್ತದೆ ಗೊತ್ತಿಲ್ಲ. ಕುದುರೆ ಮುಖ ಕಾಣಿಸ್ತಾ ಇದೆ ನೋಡ್ರೋ, ನೋಡ್ರೋ ಕಾಣಿಸ್ತದೆ ಪೀಕು. ಬ್ರೋ, ದಟ್ ಇಸ್ ದ ಪೀಕ್. ಎಸ್, ಮೀನಮ್ಮ, ವೇರ್ ಇಸ್ ದ ಕುದುರೆ ಮುಖ?
ಅದು ನೋಡ ಕುದುರೆ ಸಾಯನ ಹಂಗೆ ಹೇಳೋಣ ನೋಡ್ರಿ ಟೈಮ್ ಆಯ್ತಂತ ಹಂಗೆ ಹೇಳೋಣ ನೀರದ ಬೆಟ್ಟ ಅಂತಲ್ಲ ಇಲ್ಲಿಂಗ ಹೋಗ್ಬೇಕು ಇನ್ನೆಷ್ಟು 5 ಕಿಲೋಮೀಟರ್ ಸರ್ ನಮ್ಗಿಂತ ಮುಂಚೆ ಯಾರೂ ಇಲ್ಲ ಇವರು ತಮಿಳ್ ಮುಂಚೆ ಇನ್ನೊಂದು ಗ್ರೂಪ್ ತಮಿಳ ನಮ್ಮ ಗ್ರೂಪ್ second highest peak in Karnataka, largest Shola forest, named after the face of the mountain resembling ಬೋರ್ಡ್ ಮೇಲೆ ಬರ್ದಿದ್ದು ಓದ್ತಾ ಇದ್ದು. ಆ್ಯಕ್ಚುಲಿ ಇದು ಕುದುರೆಮುಖ ಥರ ಅದೆಲ್ಲ ಕುದುರೆಮುಖ ಥರ ಇದೆ. ಸಿಕ್ಕಾಪಟ್ಟೆ ಸ್ಟೀಪ್ ಇದೆ. ಮೇಲೆ ಫುಲ್ ವರ್ಟಿಕಲ್. ಬಟ್ ಈ ಕಡೆಯಿಂದ ಸುತ್ತಮುತ್ತ ಇರೋ ಬೆಟ್ಟಗಳ ವ್ಯೂ ಮಾತ್ರ ಸೂಪರ್ ಆಗಿದೆ. ಹಾಂ, ಮೇಲೇನೋ ಒಂಟಿ ಮರ ಅಂತ ಇದೆಯಂತೆ, ಅಲ್ಲಿವರೆಗೂ ಹೀಗೆ ಇದೆ ಅಂತ ಹೇಳಿದ್ರು ಗೈಡು. ಓಕೆ, ಸ್ವಲ್ಪ ದೂರ ಆದಮೇಲೆ ಒಂಚೂರು ಫ್ಲ್ಯಾಟ್ ಟೆರೇನಿಗೆ ಬಂದಿದ್ದೀವಿ. ಹಾಂ, ಇದೆ ಅನಿಸುತ್ತೆ ಒಂಟಿ ಮರ ಅಂತ ಹೇಳ್ತಿದ್ರಲ್ಲ ಗೈಡ್ ಇದೆ ಅನಿಸುತ್ತೆ. ಸೊ ಬೇಸಿಕ್ಲಿ ಇವರೆಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ನನಗೆ ಎನರ್ಜಿ ಇಲ್ಲ ಮಾಡೋಕ್ಕೆ, ಸೊ ನಾನು ಸುಮ್ಮನೆ ಕೂತಿದ್ದೇನೆ ಅಲ್ಲಿ. ಹೀಗೂ ಉಂಟೆ. ಬಂತು ಕಣ್ರಿ, ಇಲ್ಲೇ ಇಷ್ಟೇ ತೋರಿಸ್ತಾರೆ. ಬಂದಿದ್ರು ಆಗ್ತಿತ್ತು ಅಂತ್ಯ.